ಮಂಡ್ಯದ ನಾಗಮಂಗಲ ಕೋಮು ಘರ್ಷಣೆಯ ಪ್ರಕರಣ ವಿಪಕ್ಷ ನಾಯಕ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯದ ನಾಗಮಂಗಲ ಕೋಮು ಘರ್ಷಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ವಿಪಕ್ಷ ನಾಯಕ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಘಟನೆಯ ಸಂಬಂಧ ತಪ್ಪು ಸಂದೇಶ ರವಾನೆ ಮಾಡಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಇವರಿಬ್ಬರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರೋದು. ಮಂಡ್ಯದ ನಾಗಮಂಗಲ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಬೇರೆ ಕಡೆಯ ಪ್ರಕರಣವನ್ನ ನಾಗಮಂಗಲದಲ್ಲಿ ನಡೆದಿದ್ದು ಅಂತ ಬಿಂಬಿಸಿ ಅಪಪ್ರಚಾರವನ್ನ ಮಾಡಿದ್ದಾರೆ ಇಬ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ಆರೋಪವನ್ನ ಇದೀಗ ಇವರ ಮೇಲೆ ಇದೆ. ದೊಂಬಿ ಗಲಭೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಇವರಿಬ್ಬರ ವಿರುದ್ಧ BNSS 2023 URS 192 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಇಬ್ಬರ ವಿರುದ್ಧವೂ 2 ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರು. ಇಬ್ಬರ ವಿರುದ್ಧವೂ ಪ್ರತ್ಯೇಕವಾಗಿ 2 ಪ್ರಕರಣವನ್ನು ದಾಖಲಿಸಿರೋದು. ಎಲ್ಲೋ ಬೇರೆ ಕಡೆ ನಡೆದಿರುವಂತ ಘಟನೆ ಅದು ಮಂಡ್ಯದ ನಾಗಮಂಗಲದಲ್ಲಿ ನಡೆದಿದೆ ಅನ್ನುವಂತ ರೀತಿಯಲ್ಲಿ ತಪ್ಪು ಪ್ರಚಾರವನ್ನ ಮಾಡಿದ್ರು, ಅಪಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಶೇರ್ ಮಾಡಿದ್ರು. ಇದರಿಂದ ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತ ಕೆಲಸ ನಾಯಕರುಗಳೇ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಇವರಿಬ್ಬರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ನೋಡಿ, ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿತ್ತು. ರಾತ್ರಿ ಆ ಕೋಮು ಗಲಭೆ ಪ್ರಾರಂಭ ಆಗಿತ್ತು. ರಾತ್ರಿನೇ ಆ ಕೋಮು ಗಲಭೆಯನ್ನ ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನ ಪಟ್ಟಿದ್ರು. ಪೊಲೀಸರ ನಿರ್ಲಕ್ಷ್ಯ ಕೂಡ ಇತ್ತು. ಒಬ್ಬರನ್ನ ಸಸ್ಪೆಂಡೂ ಮಾಡಲಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದಷ್ಟು ರಾಜಕೀಯ ನಾಯಕರುಗಳು ನಾಗಮಂಗಲಕ್ಕೆ ಹೋಗಿದ್ರು. ಎಲ್ಲಾ ಪಕ್ಷದವರು ಹೋಗಿದ್ರು. ಅವರವರ ದೃಷ್ಟಿಯಿಂದ ನಾವು ಜನರ ಜೊತೆ ಮಾತಾಡ್ತೀವಿ ಅಂತ ಹೋಗಿದ್ರು ಕೂಡ ಕೆಲವರು ಅದರಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಲ್ಲಿ ನಡೆಯದಂತ ವಿಚಾರ ಅಲ್ಲೇ ನಡೆದಿದ್ದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಈ ಪೋಸ್ಟ್ ಗಳನ್ನ ನೋಡಿ ಕೆಲವರು ಕೆರಳಿಕೆಂಡ ಆಗಿರ್ತಾರೆ. ಹಿಂಗಾಗ್ಬಿಟ್ಟಿದ್ಯಾ ನಮ್ಮ ನಾಗಮಂಗಲದಲ್ಲಿ ಅಂತ ಇನ್ಯಾರೋ ಹೋಗಿ ಇನ್ನೇನೋ ಗಲಾಟೆ ಮಾಡಿರ್ತಾರೆ. ಸೊ ಇದು ಸಮಾಜದ ನೆಮ್ಮದಿಯನ್ನ, ಶಾಂತಿಯನ್ನ, ಸುವ್ಯವಸ್ಥೆಯನ್ನ, ಸ್ವಾಸ್ಥ್ಯವನ್ನ ಕದಡುವಂತ ಕೆಲಸ. ಆ ಕಾರಣಕ್ಕಾಗಿ ಇವರಿಬ್ಬರ ಮೇಲೂ ಕೂಡ ಪ್ರತ್ಯೇಕವಾಗಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಮಂಡ್ಯದ ನಾಗಮಂಗಲ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ನಾಗಮಂಗಲಕ್ಕೆ ಹೋಗಿ ನಾಗಮಂಗಲದಲ್ಲಿ ಏನಾಗಿದೆ ಅದನ್ನ ನೋಡಿ ನಾಗಮಂಗಲದ ವಿಚಾರವನ್ನೇ ಪ್ರಸ್ತಾಪಿಸಿದ್ರೆ, ನಾಗಮಂಗಲದ ವಿಡಿಯೋವನ್ನೇ ಶೇರ್ ಮಾಡಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ನಾಗಮಂಗಲಕ್ಕೆ ಹೋಗಿ ಬಂದ್ರು. ಅದು ಸಮಸ್ಯೆ ಅಲ್ಲ. ಆದರೆ ಇವರು ಬೇರೆ ಕಡೆ ನಡೆದಂತ ವಿಡಿಯೋವನ್ನ ಇಲ್ಲೇ ನಡೆದಿದ್ದು ಅನ್ನುವಂತ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ತಪ್ಪು.